In this class, I am coming up one of the beautiful poem, Ode on Solitude, written by Alexander Pope. ಓಕೆ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ಓಡ್ ಆನ್ ಸಾಲಿಟ್ಯೂಡ್ ಅಂತಕ್ಕಂತಹ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ ಒಂದು ಪೋಯಮನ್ನು ಬರೆದಿದ್ದ ವ್ಯಕ್ತಿ ಯಾರಪ್ಪ ಅಂತಂದರೆ ಅಲೆಕ್ಸಾಂಡರ್ ಪೋಪ್. ಓಕೆ, ಹಂಗಂದರೆ ಫಸ್ಟ್ ನಾವು ಒಂದು ಪೋಯಮನ್ನು, ಒಂದು ಪ್ರೋಸನ್ನು ಡಿಸ್ಕಷನ್ ಮಾಡಬೇಕು ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ಲೆಟ್ ಮೂವಿಂಗ್ ಆನ್ ದ ಟೈಟಲ್ ಆಫ್ ದ ಕಂಟೆಂಟ್. ಆ ಒಂದು ಕಂಟೆಂಟಿನ ಟೈಟಲನ್ನು ನೋಡಬೇಕಾಗುತ್ತೆ. ಏನು, ವಾಟ್ ವಾಸ್ ದ ಟೈಟಲ್? ಓಡ್ ಆನ್ ಸಾಲಿಟ್ಯೂಡ್ ಅಂತ ಹೇಳಿದೆ ನಾನು ಆಲ್ರೆಡಿ. ಹಂಗಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಓಡ್? ಓಕೆ, ಮೊದಲು ಓಡ್ ಅಂದರೆ ಏನು ನೋಡೋಣ, ಆಮೇಲೆ ಸಾಲಿಟ್ಯೂಡ್ ಅಂತಂದರೆ ನಾವು ನೋಡೋಣ. ಹಂಗಂತಂದರೆ ಓಡ್ ಈಸ್ ಎ ಲಿರಿಕಲ್ ಪೋಯಮ್ in the form of an address to a particular subject. What is the meaning of ode? Ode is a lyric poem. ಲಿರಿಕ್ ಪೋಯಮ್ ಅಂತಂದರೆ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ ಹೇಳ್ತಾ ಇದ್ದೀವಿ. ಇಲ್ಲಿ ಓಡ್ ಅಂತಂದರೆ ಪ್ರಗಾತ ಅಂತೇಳಿ ಹೇಳ್ತಾ ಇದ್ದೀವಿ. ಇಟ್ ಈಸ್ ಓನ್ಲಿ ಅಡ್ರೆಸ್ಡ್ ದ ಓಡ್, ದ ಲಿರಿಕ್ ಪೋಯಮ್, ದ ಲಿರಿಕ್ ವರ್ಡ್ ಈಸ್ ಅಡ್ರೆಸ್ ಟು ಒನ್ ಆಫ್ ದ ಸ್ಪೆಸಿಫಿಕ್ ಸಬ್ಜೆಕ್ಟ್, ಒಂದು ವಿಷಯದ ಕುರಿತು ಆ್ಯಸ್ ಎ ಪೋಯಮ್ ವಾಯ್ಸಲ್ಲಿ ನಮ್ಮ ಒಂದು ಅನಲೈಸನ್ನು ಯೂಸ್ ಮಾಡೋದಕ್ಕೋಸ್ಕರ, ಅನಲೈಸನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಓಡ್ ಅಂತಕ್ಕಂಥ ಒಂದು ವರ್ಡನ್ನು ನಾವು ಬಳಸ್ತಾ ಇದ್ವಿ. ಓಡ್ ಇಟ್ ಮೀನ್ಸ್ ಎ ಒನ್ ಆಫ್ ದ ಲಿರಿಕಲ್ ಪೋಯಮ್ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ನೋ about the meaning of solitude. What is the solitude? Solitude it means loneliness ಅಂತ ಹೇಳಿ ನೋಡ್ತಾ ಇದ್ದೀವಿ. ಲೋನ್ಲಿನೆಸ್ ಅಂತ ಹೇಳ್ತಾ ಇದ್ದೀವಿ. ಅಂತಂದರೆ ಏಕಾಂತ ಅಂತೇಳಿ ನಾವು ಕನ್ನಡದಲ್ಲಿ ಕಾಣ್ತಾ ಇದ್ವಿ. ಹಂಗಂದರೆ ನಾವು ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ದ ಟೈಟಲ್ ಆ್ಯಂಡ್ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಮೂವಿಂಗ್ ಫಾರ್ವರ್ಡ್, ವಿ ಹ್ಯಾವ್ ಟು ನೋ ಅಬೌಟ್ ದ ಪೊಯೆಟ್. ಓಕೆ, ಪೋಯೆಟ್ ಬಗ್ಗೆ ನೋಡೋಣ. ಹಂಗಂತಂದರೆ ಟೈಟಲ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡ ನಂತರ ಅಲೆಕ್ಸಾಂಡರ್ ಪೋಪ್. ನೋಡ್ರಿ, ಅಲೆಕ್ಸಾಂಡರ್ ಪೋಪ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಹಿಯರ್ ಇನ್ ದಿಸ್ ಪೋಯಮ್ ದ ಅಲೆಕ್ಸಾಂಡರ್ ಪೋಪ್ ಈಸ್ ಗಿವಿಂಗ್ ಈಸ್ ಡಿಸೈರ್, ಗಿವಿಂಗ್ ಈಸ್ ವಿಶಸ್ ಟು ಎವ್ರಿ ಒನ್. ವಾಟ್ ಆರ್ ದ ಪ್ಲಸರ್, ಹೌ ಟು ಗೆಟ್ ಪ್ಲಸರ್ ಇನ್ ಅವರ್ ಓನ್ ಲೈಫ್. ನಮ್ಮ ಒಂದು ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂತಂದರೆ ಏನೇನು ಫೆಸಿಲಿಟಿಯನ್ನು, ಏನೇನು ಸಫಿಷಿಯೆಂಟ್ ಆಗಿರ್ತಕ್ಕಂಥ ಥಿಂಗ್ಸ್ಗಳನ್ನು ನಾವು ಒಳಗೊಂಡಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನು ಹೇಳ್ತೀವಿ ನಾವು, ಅದಕ್ಕಿಂತ ಮುಂಚೆ ಪೋಯೆಟ್ ಬಗ್ಗೆ ನೋಡ್ತಾ ಇದ್ದೀವಿ. ಹಂಗಂತಂದರೆ ನೋಡ್ರಿ, ಫಸ್ಟ್ ಅಲೆಕ್ಸಾಂಡರ್ ಪೋಪ್, ಹಿ ವಾಸ್ ಬಾರ್ನ್ ಆನ್ 21st May 1688 ಇನ್ ಲಂಡನ್. ಓಕೆ, 21st May 1688 ಲಂಡನ್ನಲ್ಲಿ ಜನಿಸಿರ್ತಕ್ಕಂಥ ಅಲೆಕ್ಸಾಂಡರ್ ಪೋಪ್ ಅವರು. ನೆಕ್ಸ್ಟ್ ಹಿ ವಾಸ್ ಡೈಡ್ ಆನ್ 30th May 1744 ಇನ್ ಟ್ವಿಂಕನ್ಹ್ಯಾಮ್. ನೋಡ್ರಿ, ಟ್ವಿಂಕನ್ಹ್ಯಾಮಲ್ಲಿ 30th May 1744 ತಮ್ಮ ಒಂದು ಮರಣವನ್ನು ಹೊಂದುತ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅಲೆಕ್ಸಾಂಡರ್ ಪೋಪ್ ಈಸ್ ಒನ್ ಆಫ್ ದ greatest English poet and also the poet foremost of the early 18th century. ಹೌದಾ? ನೋಡ್ರಿ, he was one of the very greatest poet in 18th century. 18th centuryಯಲ್ಲೇ ಬರ್ತಕ್ಕಂಥ ಒನ್ ಆಫ್ ದ ವೆಲ್ ನೋನ್ ಪರ್ಸನ್ ಆಗಿರ್ತಕ್ಕಂಥ, ವೆಲ್ ನೋನ್ ರಿಗಾರ್ಡೆಡ್ ಪೋಯೆಟ್ ಆಗಿರ್ತಕ್ಕಂಥ ಅಲೆಕ್ಸಾಂಡರ್ ಪೋಪ್ ಅವರು ಏನು ಮಾಡ್ತಾ ಇದ್ದಾರೆ, 18th centuryಯಲ್ಲಿ ಬರ್ತಕ್ಕಂಥ, ಅಂದರೆ ಅಗಸ್ಟನ್ ಪೀರಿಯಡಲ್ಲಿ ಬರ್ತಕ್ಕಂಥ ಒಬ್ಬ ವೆಲ್ ನೋನ್ ಪೋಯೆಟ್ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ನೌನ್ ಫಾರ್ ಈಸ್ ಸ್ಯಾಟರಿಟಿಕಲ್ ಆ್ಯಂಡ್ ಡಿಸ್ಕರ್ಸಿವ್ ಪೋಯೆಟ್ರಿ. ನೋಡಿ, ಸ್ಯಾಟರೈಟಿಕಲ್ ಅಂತಂದರೆ ತಮ್ಮ ಒಂದು ವರ್ಕ್ಗಳಲ್ಲಿ, ತಮ್ಮ ಒಂದು ಬುಕ್ಸ್ಗಳಲ್ಲಿ ವಿಡಂಬನಾತ್ಮಕ ಒಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಪೋಯೆಟ್ ಕೂಡ ಯಾರಾಗಿದ್ದಾರೆ ಇಲ್ಲಿ? ಅಲೆಕ್ಸಾಂಡರ್ ಪೋಪ್ ಕೂಡ ಆಗಿದ್ದಾರೆ. ಆ್ಯಂಡ್
Next, he is one of the best known for satirical and discursive ಅಂತ ಹೇಳ್ತಾ ಇದ್ದೀವಿ. ಡಿಸ್ಕರ್ಸಿವ್ ಇಟ್ ಮೀನ್ಸ್ ಚರ್ಚಾಸ್ಪದವಾದಂತಕ್ಕಂಥ ಕಾವ್ಯಗಳನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಆ್ಯಸ್ ಎ ಕಂಟ್ರಿಬ್ಯೂಷನ್ ಆಗಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ನೀಡಿರ್ತಕ್ಕಂಥ ಗ್ರೇಟೆಸ್ಟ್ ಆಗಿರ್ತಕ್ಕಂಥ ಇಂಗ್ಲೀಷ್ ಪೋಯೆಟ್. ಆ್ಯಂಡ್ ಶಾಲ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಈಸ್ ಫೇಮಸ್ ವರ್ಕ್. ಇವ್ರ ಫೇಮಸ್ ವರ್ಕ್ಗಳನ್ನು ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಟು ಇಂಗ್ಲೀಷ್ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ ಏನು ಕಾಂಟ್ರಿಬ್ಯೂಷನ್ ನೀಡಿದ್ದಾರೆ ಅನ್ನೋದನ್ನು ಕೂಡ ನಾವು ಆ್ಯಸ್ ಅ ವರ್ಕ್ ವೈಸಲ್ಲಿ ನೋಡ್ತಾ ಇದ್ದೀವಿ. ಫಸ್ಟ್, ಅಲೆಕ್ಸಾಂಡರ್ ಪೋ ಹಿ ಹ್ಯಾಸ್ ರಿಟರ್ನ್ ಒನ್ ಆಫ್ ದ ವರ್ಕ್ ಆನ್ ಎಸ್ಸೆ ಆ್ಯಂಡ್ ಕ್ರಿಟಿಸಿಸಮ್. ಅಂದರೆ ಎಸ್ಸೆ ಆ್ಯಂಡ್ ಕ್ರಿಟಿಸಿಸಮ್ ಅಂತಕ್ಕಂಥ ಒಂದು ವರ್ಕನ್ನು ಮಾಡಿಕೊಡ್ತಾ ಇದ್ದಾರೆ. ಇಟ್ ವಾಸ್ ರಿಟರ್ನ್ ಇನ್ 1711. 1711 ಇವರೇನು ಮಾಡ್ತಾ ಇದ್ದಾರೆ, ಎಸ್ಸೆ ಆನ್ ಕ್ರಿಟಿಸಿಸಮ್ ಅಂತಕ್ಕಂಥ ಒಂದು ಬುಕ್ಕನ್ನು ಬರಿತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ಇಸ್ ಸೆಕೆಂಡ್ ವರ್ಕ್ ಈಸ್ ದ ರೇಪ್ ಆಫ್ ದ ಲಾಕ್. ಇಟ್ ವಾಸ್ ಪಬ್ಲಿಷ್ಡ್ ಇನ್ 1712. ನೋಡಿ 1712 ಕೂಡ ಅವರು ಸೆಕೆಂಡ್ ಒಂದು ಬುಕ್ಕನ್ನು ಬರಿತಾ ಇದ್ದಾರೆ. ದಟ್ ನೇಮ್ ಈಸ್ ದ ರೇಪ್ ಆಫ್ ದ ಲಾಕ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ನೋವಿಂಗ್ ದ ಥರ್ಡ್ book is the Dunciad. It is a very important book by Alexander Pope, because of in this book is giving is visualization of is solitude life. ಅಂದರೆ ಒಬ್ಬ ಏಕಾಂತವಾಗಿರಬೇಕು ಅಂತಂದರೆ, ಹ್ಯಾಪಿಯಾಗಿರಬೇಕು ಅಂತಂದರೆ ಏನು ನೆಸೆಸಿಟಿಗಳನ್ನು ಒಳಗೊಂಡಿರಬೇಕು ಅನ್ನೋ ಒಂದು ಅನಲೈಸನ್ನು ದ ಡನ್ಸಿಯಾಡ್ ಅಂತಕ್ಕಂಥ ಒಂದು ಬುಕ್ಕಿಂದ ಅವರು ಓಡ್ ಆನ್ ಸಾಲಿಟ್ಯೂಡ್ ಅಂತಕ್ಕಂಥ ಒಂದು ಪೋಯಮನ್ನು ನಮಗೆ ಇಲ್ಲಿ ನೀಡಿದ್ದಾರೆ. ದ ಡನ್ಸಿಯಾಡ್ ಬುಕ್ ಇಟ್ ವಾಸ್ ಪಬ್ಲಿಷ್ಡ್ ಇನ್ 1728. ಅಂದರೆ 1728 ಬರ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ನೋ ಹಿಸ್ ಫೈನಲ್ ವರ್ಕ್ ಈಸ್ ದ ಎಸ್ಸೆ ಆ್ಯಂಡ್ ಮ್ಯಾನ್. It is published in 1734. 1734 ಅವ್ರು ಏನು ಮಾಡ್ತಾ ಇದ್ದಾರೆ, ಇನ್ನೊಂದು ಬುಕ್ಕನ್ನು ಬರೀತಾ ಇದ್ದಾರೆ. ಅದು ಯಾವುದಪ್ಪ ಅಂತಂದರೆ ದ ಎಸ್ಸೆ ಆ್ಯಂಡ್ ಮ್ಯಾನ್. ದಿಸ್ ಇಸ್ ದ ಹೋಲ್ ಸಮ್ಮರಿ ಆಫ್ ದ ಅಲೆಕ್ಸಾಂಡರ್ ಪೋಪ್. ಅಂದರೆ ಇದುವರೆಗೂ ನಾವೇನು ಮಾಡ್ತಾ ಇದ್ವಿ, ಒಂದು ಲೈಟ್ ಬಯೋಗ್ರಫಿಯನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಲೆಕ್ಸಾಂಡರ್ ಪೋಪ್ ಬಗ್ಗೆ ನಾವೇನಾಗಿದ್ವಿ ಲೈಟಾಗಿ ಡಿಸ್ಕಷನನ್ನು ಕೂಡ ನಾವು ಮಾಡಿದ್ವಿ. ಲೆಟಸ್ ವಿ ಆರ್ ಮೂವಿಂಗ್ the poetry section. What was the poem is Ode on Solitude. Ode on Solitude. Okay, first we have to know that the poem is it is represented with the form of rhyming scheme. ಯಾವ ರೀತಿಯಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಒಂದು ಪೋಯಮನ್ನು ಅಂತಂದರೆ, ರೈಮಿಂಗ್ ಸ್ಕೀಮನ್ನು, ರೈಮಿಂಗ್ ಫಾರ್ಮನ್ನು ಇಟ್ಕೊಂಡು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಇನ್ನು ರೈಮಿಂಗ್ ವರ್ಡ್ ಅಂತಂದರೆ ಯಾವನ್ನು ನೋಡ್ತಾ ಇದ್ದೀವಿ ಇಲ್ಲಿ ನಾವು ಅಂತಂದರೆ, ಫಸ್ಟ್ ಸ್ಟ್ಯಾಂಜದಲ್ಲಿ ನೋಡ್ತಾ ಇದ್ವಿ ನಾವಲ್ಲಿ ಕೇರ್ ಅಂತ ನೋಡ್ತಾ ಇದ್ದೀವಿ, ಹೇರ್ ಅಂತ ನೋಡ್ತಾ ಇದ್ದೀವಿ, ಬೌಂಡ್ ಅಂತ ಇದೆ, ಅದೇ ರೀತಿಯಾಗಿ ಗ್ರೌಂಡ್ ಅಂತ ಇದೆ. ಈ ರೀತಿಯಾಗಿ ರೈಮಿಂಗ್ ಸ್ಕೀಮನ್ನು ಯೂಸ್ ಮಾಡಿಕೊಂಡು ರೆಡಿ ಮಾಡಿರ್ತಕ್ಕಂಥ ಒಂದು ಪೋಯಮನ್ನು ನಾವು ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಂಗಂದರೆ ಲೆಟ್ ಅಸ್ ಮೂವಿಂಗ್ ದ ಪೊಯೆಟ್ರಿ ಸೆಕ್ಷನ್, ದ Ode on Solitude. Hello. In this class I am coming up one of the beautiful poem, Ode on Solitude. This poem is written by Alexander Pope when he was just 12 years old. In this poem, Alexander Pope express his desire, express his wishes to lead a quiet and lonely life and happy life. ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಒನ್ ಆಫ್ ದ ನೇಚರ್ ಪೋಯಮನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂತಂದರೆ ಓಡ್ ಆನ್ ಸಾಲಿಟ್ಯೂಡ್ ಅಂತಕ್ಕಂಥ ಒಂದು ಪೋಯಮನ್ನು ನೋಡ್ತಾ ಇದ್ದೀವಿ. ಟೋಟಲಿ ವಾಟ್ ಇಸ್ ದ ಸಮ್ಮರಿ ಆಫ್ ದ ಪೋಯಮ್ ಅಂತಂದರೆ ಏನು, ಈ ಒಂದು ಪೋಯಮ್ನ ಸಮ್ಮರಿ ಏನು, ಇಲ್ಲಿ ಪೋಯೆಟ್ ಏನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ಏನನ್ನು ಅನಲೈಸನ್ನು ನಮಗೆ ಕೊಡ್ತಾ ಇದ್ದಾನೆ ಅಂತಂದರೆ, ಪೋಯೆಟ್ ಏನು ಮಾಡ್ತಾ ಇದ್ದಾನೆ, ತನ್ನ ಒಂದು ವಿಷಯಸ್ಸನ್ನು ಹೇಳ್ತಾ ಇದ್ದಾನೆ, ತನ್ನ ಒಂದು ಡಿಸೈರನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಯಾವ ರೀತಿ ಅಂತಂದರೆ, ವಾಟ್ ಆರ್ ದ ಕಾಮನ್ ನೀಡ್ಸ್ ಟು
happy man, what are the necessary things to lead a quiet and happy life in every ಲೈಫ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಒಂದು ಸಂತೋಷದ ಜೀವನವನ್ನ ಕಳಿಬೇಕು ಅಂತಂದ್ರೆ ಮೂಲಭೂತವಾಗಿ ಬೇಕಾದಂತ ಅವಶ್ಯಕತೆಗಳ ಕುರಿತಾಗಿ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಪೋಯಮ್ ಅಲ್ಲಿ ಪೋಯೆಟ್ ಅಲೆಕ್ಸಾಂಡರ್ ಪೋಪ್ ತನ್ನ ಅನಲೈಸ್ ಅನ್ನ ಇಲ್ಲಿ ನಮ್ಗೆ ನೀಡ್ತಾ ಇದ್ದಾರೆ. ಹಂಗಂದ್ರೆ ನೋಡ್ರಿ ಇದನ್ನ ಯಾವಾಗ ಬರ್ತಾ ಇದ್ದಾರೆ ಪೋಯೆಟ್ ಅಂತ ಹೇಳಿದೆ, ವೆನ್ ಹಿ ವಾಸ್ ಜಸ್ಟ್ 12 years old ಅಂತಂದ್ರೆ ನೋಡ್ರಿ 12 ವರ್ಷದಲ್ಲಿ ಇದ್ದಾಗನೇ ಅವನು ಏನ್ ಮಾಡ್ತಾನೆ ತನ್ನ ಒಂದು ವಿಷಯಸನ್ನ ತನ್ನ ಒಂದು ಡಿಸೈರ್ ಅನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ವಾಟ್ ಆರ್ ದ ಪ್ಲಸರ್ಸ್ ಟು ಗೆಟ್ಟಿಂಗ್, ಹೌ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಟು ಗೆಟ್ಟಿಂಗ್ ಪ್ಲಸರ್ ಇನ್ ಅವರ್ ಲೈಫ್. ಅಂದ್ರೆ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರ್ಬೇಕು ಅಂತಂದ್ರೆ ಏನು ಇಂಪಾರ್ಟೆನ್ಸ್ ಇರಬೇಕು, ಏನನ್ನ ಒಂದು ರಿಕ್ವೈರ್ಮೆಂಟ್ಗಳನ್ನ ನಾವು ಒಳಗೊಂಡಿರ್ಬೇಕು ಅನ್ನೋದನ್ನ ಇಲ್ಲಿ ಸಿಂಪಲ್ ವೇದಲ್ಲಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಓಡ್ ಆನ್ ಸಾಲಿಟ್ಯೂಡ್ ಅಂತಕ್ಕಂಥ ಒಂದು ಪೋಯಮ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಶಾಲ್ ಬಿ ಮೂವಿಂಗ್ ದ ಫಸ್ಟ್ ಸ್ಟ್ಯಾಂಜ, ಅಂದ್ರೆ ಫಸ್ಟ್ ಸ್ಟ್ಯಾಂಜ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಹ್ಯಾಪಿ ದ ಮ್ಯಾನ್ whose wish and care a few paternal acres bound, a content to breathe his native air in his own ground, whose earths with milk, whose fields with bread, whose flocks supply him with attire, whose trees in summer held him shade, in winter fire. Blessed who can unconcernedly find hours, days and years slide soft away, in health of body, peace of mind, quiet by day, sound sleep by night, study and ease, together mixed, sweet recreation, and innocence which most does please with meditation. Thus let me live unseen unknown, thus unlamented let me die, steal from the world and not a stone tell where I lie. This is the content of the poem Ode on Solitude. ನಾನು ಆಲ್ರೆಡಿ ಹೇಳಿದೆ ಈ ಒಂದು ಪೋಯಮ್ ಅಲ್ಲಿ ಏನನ್ನ ಒಂದು ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಹಿಯರ್ ದ ಅಲೆಕ್ಸಾಂಡರ್ ಪೋಪ್ ಈಸ್ ಎಕ್ಸ್ಪ್ರೆಸಸ್ ಈಸ್ ಡಿಸೈರ್ ಅಂಡ್ ಆಲ್ಸೋ ಈ ಎಕ್ಸ್ಪ್ರೆಸಸ್ ಇಂಪಾರ್ಟೆನ್ಸ್ ಆಫ್ ದ ನೇಚರ್ ನ ಒಂದು ಇಂಪಾರ್ಟೆನ್ಸ್ ಅನ್ನ ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದೆ. ಅಂದ್ರೆ ಲೆಟರ್ಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫಸ್ಟ್ ಸ್ಟ್ಯಾಂಜ. ಹ್ಯಾಪಿ ದ ಮ್ಯಾನ್ ಹೂಸ್ ವಿಶ್ ಅಂಡ್ ಕೇರ್ a few paternal acres bound, content to breathe his native air in his own ground. Here the poet prefers to have just a few acres of land. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪೋಯೆಟ್ ಫಸ್ಟ್ ಸ್ಟ್ಯಾಂಜದಲ್ಲಿ ಹೇಳ್ತಾ ಇದ್ರೆ ಏನಂತ, ಒಬ್ಬ ವ್ಯಕ್ತಿ ಖುಷಿಯಾಗಿ ಇರಬೇಕು ಅಂತಂದ್ರೆ ಪ್ಲೆಸರ್ ಅನ್ನ ಪಡಿಬೇಕು ಅಂತಂದ್ರೆ ಈ ಡಸಂಟ್ ವಾಂಟ್ ಮಚ್ ಲ್ಯಾಂಡ್ ಅಂತಂದ್ರೆ ಅಧಿಕವಾಗಿರ್ತಕ್ಕಂಥ ಆಸ್ತಿಯನ್ನ ಹೊಂದಿದ್ರೆ ಮಾತ್ರ ಅವನು ಖುಷಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅದ್ರ ಬದಲಾಗಿ ಈ ವಾಂಟ್ ಟು ಸೇಸ್ ದಟ್ ಎವ್ರಿ ಮ್ಯಾನ್ ಶುಡ್ ಹ್ಯಾವ್ ಸೋ ಮಚ್, ಎವ್ರಿ ಮ್ಯಾನ್ ಶುಡ್ ಹ್ಯಾವ್ ಲಿಮಿಟೆಡ್ ಆಕರ್ಸ್, ಲಿಮಿಟೆಡ್ ಫೀಲ್ಡ್, ಲಿಮಿಟೆಡ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಒಬ್ಬ ವ್ಯಕ್ತಿ ಖುಷಿಯಾಗಿರ್ಬೇಕು ಅಂತಂದ್ರೆ ಅತ್ಯಧಿಕವಾದಂತ ಆಸ್ತಿ ಬೇಕಾಗಿಲ್ಲ, ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಫೀಲ್ಡ್ ಇಂದ, ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಏನು ಭೂಮಿಯಿಂದನೇ ಕೂಡ ಅವನು ಏನಾಗಿರ್ಬೋದು ಹ್ಯಾಪಿಯಾಗಿ ಇರಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ content to breathe his native air in his own ground. Here we have know about the glossary words. First one is paternal. Paternal, it means it is the income from his father's side. ಅಂತಂದ್ರೆ ತಂದೆಯಿಂದ ಬಂದಿರತಕ್ಕಂತ ಆಸ್ತಿಯನ್ನ, ಅಂತಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿಯನ್ನ ನಾವು ಪ್ಯಾಟರ್ನಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬ್ರೀತ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಇನ್ನು ಗ್ರೌಂಡ್, ಇಟ್ ಮೀನ್ಸ್ ಇಟ್ ಇಸ್ ಅ
ಫೀಲ್ಡ್ ಅಂತ ಕೂಡ ನಾವು ಕರೀತಾ ಇದ್ದೀವಿ. ಹಂಗಂದ್ರೆ ಟೋಟಲಿ ಒಂದು ಫಸ್ಟ್ ಸ್ಟ್ಯಾಂಜದಲ್ಲಿ ಪೋಯೆಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಿಯರ್ ದ ಪೋಯೆಟ್ ಈಸ್ ವೆರಿ happy person because of he having limited field, he having his own ground, and also he doesn't want to go anywhere from his native land because of here only he getting his pleasure from his nature ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತನಗೆ ಬೇಕಾಗಿರ್ತಕ್ಕಂಥ ಖುಷಿಯನ್ನ, ತನಗೆ ಬೇಕಾಗಿರ್ತಕ್ಕಂತಹ ಸಂತೋಷವನ್ನು ಅವನು ಎಲ್ಲಿಂದ ಪಡಿತಾ ಇದ್ದಾನೆ? ತನ್ನ ಒಂದು ಪ್ಯಾಟರ್ನಲ್ ಆಕರ್ಸ್ ಅಂತಂದ್ರೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದಟ್ ಇಟ್ ಈಸ್ ಒನ್ ಆಫ್ ದ ಇನ್ಕಮ್ ಫ್ರಮ್ ಹಿಸ್ ಫಾದರ್ ಸೈಡ್ ಅಂತ ಹೇಳಿದ. ಅಂದ್ರೆ ಪಿತಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿಯಲ್ಲಿ ಅವನೇನಾಗಿದ್ದಾನೆ, ಇಲ್ಲಿ ಖುಷಿಯಾಗಿ ಇದ್ದಾನೆ ಅಂತ ಹೇಳೋದನ್ನ ನಾವು ಪ್ಯಾಟರ್ನಲ್ ಲ್ಯಾಂಡ್ ಅಂತ ಹೇಳಿ ನಾವಿಲ್ಲಿ ಕರೆದಿವಿ ಅಂತ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ತನ್ನ ಒಂದು ಭೂಮಿಯಲ್ಲಿನೇ ಅವನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಬೀಸ್ತಕ್ಕಂಥ ಗಾಳಿಯಲ್ಲಿನೇ ಅವನು ಏನ್ ಮಾಡ್ತಾ ಇದ್ದಾನೆ, ಉಸಿರಾಡೋದಕ್ಕೆ ಇಟ್ ಮೀನ್ಸ್ ಇಟ್ಸ್ ಅಂಡರ್ಸ್ಟುಡ್ ಬಿ ಹಿ ವಾಂಟ್ ಟು ಲಿವ್ ಇಸ್ ಲ್ಯಾಂಡ್, ಅಂದ್ರೆ ಆ ಒಂದು ಭೂಮಿಯಲ್ಲಿ ಅವನು ಇರೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ವಿ. ಹಿ ವುಡ್ ಲೈಕ್ ಟು ಬ್ರೀತ್ ಈಸ್ ಏರ್, ಹಿ ವುಡ್ ಲೈಕ್ ಟು ಬ್ರೀತ್ ದ ಏರ್ ಆಫ್ ಈಸ್ ಪ್ಯಾಟರ್ನಲ್ ಪ್ಲೇಸ್ ಅಂತಂದ್ರೆ ತನ್ನ ಒಂದು ಪ್ಯಾಟರ್ನಲ್ ಪ್ಲೇಸ್ ಅಲ್ಲಿ ಇರೋದಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಹಿ ವಾಂಟ್ಸ್ ಟು ಹ್ಯಾವ್ ಎ ಕಂಫರ್ಟಬಲ್ ಅಂಡ್ ಸೆಲ್ಫ್ ಸಫಿಶಿಯಂಟ್ ಲೈಫ್ ಇನ್ ಇಸ್ ಫೀಲ್ಡ್. ತನ್ನ ಒಂದು ಭೂಮಿಯಲ್ಲಿ ಸೆಲ್ಫ್ ಸಫಿಶಿಯಂಟ್ ಆಗಿ ಸ್ವಯಂ ಅವನು ಏನ್ ಮಾಡ್ತಾ ಇದ್ದಾನೆ, ಖುಷಿಯಾಗಿ ಇರೋದ್ರ ಮೂಲಕ ತನ್ನ ಒಂದು ಲೈಫ್ ಅನ್ನ ಹ್ಯಾಪಿಯಾಗಿ ಕಳೀತಾ ಇದ್ದಾನೆ. ಅಂಡ್ ಶಾಲ್ ವಿ ಮೂವಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಸ್ಟ್ಯಾಂಜಾ. ದ ಸ್ಟ್ಯಾಂಜಾ ಈಸ್ ಹೂಸ್ earths with milk, whose fields with bread, whose flocks supply him with attire, whose trees in summer held him shade in winter fire. Here also the rhyming words is bread, shade, attire, fire. ಓಕೆ, ಈ ಒಂದು ರೈಮಿಂಗ್ ವರ್ಡ್ಸ್ ಅನ್ನು ಕೂಡ ಈ ಸ್ಟ್ಯಾಂಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಂಗಂದ್ರೆ ಏನ್ ಹೇಳ್ತಾ ಇದ್ದಾನೆ, ವಾಟ್ ಆರ್ ದ ಸಮರಿ ಆಫ್ ದ ಸೆಕೆಂಡ್ ಸ್ಟ್ಯಾಂಜಾ ಇಸ್ ದಟ್ ಹೂಸ್ earths. First we have to know the meaning of the herds. Herds, it means it is the group of the cattle. Here the poet is getting milk from his own cows, own herds. ಅಂದ್ರೆ ತನಗೆ ಬೇಕಾಗಿರ್ತಕ್ಕಂತಹ ಹಾಲನ್ನ ಕೂಡ ಅವನೇನ್ ಮಾಡ್ತಾ ಇದ್ದಾನೆ, ತಾನೇ ಸಾಕಾಣಿಕೆ ಮಾಡಿರ್ತಕ್ಕಂತಹ ಗ್ರೂಪ್ ಆಫ್ ದ ಕ್ಯಾಟಲ್ ಗಳಿಂದ, ಹರ್ಡ್ಸ್ ಗಳಿಂದ ಅವನು ಪಡಿತಾ ಇದ್ದಾನೆ. ನೆಕ್ಸ್ಟ್, ಹೂಸ್ ಫೀಲ್ಡ್ಸ್ ವಿತ್ ಬ್ರೆಡ್. ಬ್ರೆಡ್ ಇಟ್ ಮೀನ್ಸ್ ಹೌ ಹಿ ಗೆಟಿಂಗ್ ಇಸ್ ಫುಡ್ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ತನ್ನ ಆಹಾರವನ್ನು ಅವನು ಯಾವ ರೀತಿಯಾಗಿ ತಯಾರಿಸ್ಕೊಳ್ತಾ ಇದ್ದ. ಈ ಗ್ರೋ ಸಮ್ ವೆಜಿಟೇಬಲ್ಸ್, ಈ ಗ್ರೋ ಸಮ್ ಫ್ರೂಟ್ಸ್ ಇನ್ ಈಸ್ ಓನ್ ಲ್ಯಾಂಡ್, ಇನ್ ಈಸ್ ಓನ್ ಗ್ರೌಂಡ್. ನೋಡ್ರಿ, ತನಗೆ ಬೇಕಾಗಿರ್ತಕ್ಕಂಥ ಹಾಲನ್ನ ಕೂಡ ಅವನು ಪಡಿತಾ ಇದ್ದ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ತನ್ನ ಒಂದು ಆಹಾರವನ್ನು ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ಕೊಳ್ತಾ ಇದ್ದ, ಈಸ್ ಗ್ರೋ ಸಮ್ ಫ್ರೆಶಸ್ ವೆಜಿಟೇಬಲ್ಸ್. ಹೌದಾ, ಇಟ್ ಈಸ್ ಗಿವಿಂಗ್ ಅ ಲಾಟ್ ಆಫ್ ಪ್ಲೆಸರ್ when we are growing our own vegetables, when we are preparing our own food. ಹೌದಾ, ನೋಡ್ರಿ, ನಮ್ಮಷ್ಟಕ್ಕೆ ನಾವೇ ನಮ್ಮ ಒಂದು ಫುಡ್ ಅನ್ನ ನಾವು ಏನ್ ಮಾಡ್ತಾ ಇದ್ವಿ, ಇಲ್ಲಿ ನಾವೇ ಗ್ರೋ ಮಾಡಿದ್ರೆ, ವೆಜಿಟೇಬಲ್ಸ್ ಅನ್ನ ನಾವೇ ಏನು ಬೆಳೆದ್ರೆ ಅದು ನಮ್ಗೆ ಎಷ್ಟು ಖುಷಿಯನ್ನ ಕೊಡ್ತಾ ಇದೆ ಅನ್ನೋದನ್ನ ಒಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ಸ್ಟ್ಯಾಂಜದಲ್ಲಿ ನಮಗೆ ಪೋಯೆಟ್ ನೀಡ್ತಾ ಇದ್ದಾನೆ. ನೆಕ್ಸ್ಟ್ ಶಾಲ್ ಬಿ ಮೂವಿಂಗ್ ಸೆಕೆಂಡ್ ಲೈನ್, ಹೂಸ್ ಫ್ಲಾಕ್ಸ್ ಸಪ್ಲೈ ಹಿಮ್ ವಿತ್ ಅಟೈರ್. ನೋಡ್ರಿ, ಫ್ಲಾಕ್ಸ್ ಅಂದ್ರೆ ಏನು? ಫ್ಲಾಕ್ಸ್ ಅಂತಂದ್ರೆ ಶೀಪ್ ಅಂತ ಹೇಳ್ತಾ ಇದೀವಿ. ಹಂಗಂದ್ರೆ ಸಪ್ಲೈ ಹಿಮ್ ವಿತ್ ಅಟೈರ್. ಅಟೈರ್ ಇಟ್ ಮೀನ್ಸ್ ದ ಕ್ಲಾತ್ಸ್. ಹಿಯರ್ ಆಲ್ಸೋ ದ ಪೋಯೆಟ್ ಅಲೆಕ್ಸಾಂಡರ್ ಪೋಪ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಕ್ಲಾತ್ಸ್ ಫ್ರಮ್ ಈಸ್ ಫ್ಲಾಕ್ಸ್. ಅಂದ್ರೆ ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆಯ ವ್ಯವಸ್ಥೆಯನ್ನ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ, ತಾನೇ ಸಾಕಾಣಿಕೆ ಮಾಡಿರ್ತಕ್ಕಂತಹ ಏನು ಫ್ಲಾಕ್ಸ್ ಗಳಿಂದ ಪಡಿತಾ ಇದ್ದಾನೆ ಅನ್ನೋದನ್ನು ಕೂಡ ಅವನು ಹೇಳ್ತಾ ಇದ್ದಾನೆ. ಹೂಸ್ ಟ್ರೀಸ್ ಇನ್ ಸಮ್ಮರ್ ಹೀಲ್ಡ್ ಹಿಮ್ ಶೇಡ್ ಇನ್ ಅ ವಿಂಟರ್ ಫೈರ್. Here the poet is proposed to be under the shadow of trees during summer and use the wood to make a fire during in winter. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಪೋಯೆಟ್ ಅಂತಂದ್ರೆ, ತನಗೆ ಬೇಕಾಗಿರ್ತಕ್ಕಂಥ ಹಾಲಿನ ವ್ಯವಸ್ಥೆಯನ್ನ ಕೂಡ ತಾನೇ ಮಾಡ್ಕೊಳ್ತಾ ಇದ್ದಾನೆ, ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆಯ ಒಂದು ವ್ಯವಸ್ಥೆಯನ್ನ ಕೂಡ ತಾನೇ ಪಡ್ಕೊಳ್ತಾ ಇದ್ದಾನೆ. ನೋಡ್ರಿ, he is getting his wool for clothing from the sheep.
ಏನು ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆಯನ್ನು ಅವನೇನು ಎಲ್ಲಿಂದ ಪಡ್ಕೊಳ್ತಾ ಇದ್ದಾನೆ, ಅವನೇ ಸಾಕಾಣಿಕೆ ಮಾಡಿರ್ತಕ್ಕಂತಹ ಶೀಪಲ್ಲಿ ಅವನು ಪಡ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ನೋಡ್ರಿ ಅಂತಂದ್ರೆ, ಓಕೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಫಸ್ಟ್ ಸ್ಟ್ಯಾಂಜಾ ಮತ್ತು ಸೆಕೆಂಡ್ ಸ್ಟ್ಯಾಂಜಾವನ್ನ ಏನ್ ನೋಡ್ತಾ ಇದೆ ನೋಡ್ರಿ. ಹ್ಯಾಪಿ ದ ಮ್ಯಾನ್ ಹೂಸ್ ವಿಶ್ ಅಂಡ್ ಕೇರ್ ಎ ಫ್ಯೂ ಪ್ಯಾಟರ್ನಲ್ acres bound content to breathe his native air in his own ground, whose earths with milk, whose fields with bread, whose flocks supply him with attire, whose trees in summer held him shade, in winter fire. In the first stanza, the poet says that, already I have told that in the whole of the summary, the poet is express his wishes to the society. Wishes to is he express his ಡಿಸೈಡ್ ಟು ಎವ್ರಿ ಒನ್ ಅಂತಂದ್ರೆ ತನ್ನ ಒಂದು ವಿಷಯವನ್ನ, ತನ್ನ ಒಂದು ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದೆ, ನಾನು he doesn't want to anywhere from his native land, and also he is growing some fresh vegetables, he grows some fresh fruits in his own field. It should be give is one of the healthy life, healthy body. That's why he was very satisfied. He lead very satisfied life in his native land ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೇನೆ whose trees in summer held him attire, him shade in a winter fire ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾ ಇದ್ದಾನೆ, ತನ್ನ ಒಂದು ಫೀಲ್ಡ್ ಅಲ್ಲಿ ಈ ಗ್ರೋ ಸಮ್ ಟ್ರೀಸ್ ಫಾರ್ ಇಸ್ ಶೆಲ್ಟರ್, ಅಂಡ್ ಆಲ್ಸೋ ಈ ಕ್ಯಾನ್ ಯೂಸಸ್ ದಟ್ ವುಡ್ಸ್ ಇನ್ ವಿಂಟರ್ ಸೀಸನ್ ಆಸ್ ಅ ಫೈರ್. ನೋಡ್ರಿ, ಚಳಿಗಾಲದಲ್ಲಿ ಆ ಒಂದು ಒಣಗಿದ ಕಟ್ಟೆಗಳನ್ನ ಫೈರ್ ಆಗಿ ಅಂತಂದ್ರೆ ವಾರ್ಮ್ತ್ ಆಗಿ ಇಟ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಇನ್ ದ ಸಮ್ಮರ್ ಸೀಸನ್ he can use us as a shades. He can use us his trees as a shade ಅಂತಂದ್ರೆ ನೆರಳನ್ನ ಪಡೆಯೋದ್ರ ಮೂಲಕ, ತನ್ನ ಒಂದು ವಿಶ್ರಾಂತಿಯನ್ನ ಅವನ ಮರಗಳ ಕೆಳಗೆ ಕೂತ್ಕೊಳ್ಳೋದ್ರ ಮೂಲಕ ಅವನೇನ್ ಮಾಡ್ತಾ ಇದ್ದಾನೆ, ತನ್ನ ಒಂದು ಓನ್ ಲ್ಯಾಂಡ್ ಅಲ್ಲಿ ಪಾಸಿಟಿವ್ ಪ್ಲೆಸರ್ ಅನ್ನ ಗಳಿಸೋದಕ್ಕೆ ಅವನು ಏಬಲ್ ಆಗಿದ್ದಾನೆ ಅನ್ನೋದನ್ನ ಈ ಎರಡು ಸ್ಟ್ಯಾಂಜದಲ್ಲಿ ನೋಡ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಹ್ಯಾವ್ ಟು ಮೂವಿಂಗ್ ದ ಥರ್ಡ್ ಸ್ಟ್ಯಾಂಜಾ ಈಸ್